ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು KPTCLನಲ್ಲಿ ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತ ಕೋರ್ಟ್ನಲ್ಲಿ ನ್ಯಾಯ ಕೇಸ್ ಆಗಿತ್ತು. ಅದು ಬಂದ್ಬಿಟ್ಟು ಈಗ ಕೋರ್ಟ್ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಆ ನಿರ್ಧಾರ ಏನಂತ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಮೊನ್ನೆ ಕಿರಿಯ ಪವರ್ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ರು. ಅದು ಎಲ್ಲ ಅರ್ಜಿಗಳು ಎಲ್ಲ ಸಬ್ಮಿಟ್ ಆಗಿ ಎಲ್ಲ ಮುಗಿದಿದೆ. ಅದರ ನಂತರ ಇದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ನಡೆಸಬೇಕು ಅಂತ ಕೋರ್ಟಲ್ಲಿ ಕೇಸ್ ಮಾಡಿದರು. ಅದು 1-2-3 ಸರಿ ಕೋರ್ಟಲ್ಲಿ ಡೇಟ್ಗಳು ಮುಂದೆ ಆಗ್ತಾ ಇವಾಗ ಅಂತಿಮ ನಿರ್ಧಾರ ಕೋರ್ಟ್ ತಿಳಿಸಿದೆ. ಅದೇನಪ್ಪ ಅಂತಂದರೆ ಈ ಸರಿ ಏನು ನಡೆಯುತ್ತಲ್ಲ ಅದು ನೋಟಿಫಿಕೇಷನ್ನಲ್ಲಿ ಏನಿದೆಯಲ್ಲ ಅಂದರೆ ನೇರ ನೇಮಕಾತಿ ಅದನ್ನೇ ಕಂಟಿನ್ಯೂ ಮಾಡಬೇಕಂತ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಮುಂದಿನ ಸರಿ ಕರೀತಾರಲ್ಲ ಇದೇ ಕಿರಿಯ ಪವರ್ಮ್ಯಾನ್ ಹಾಗೂ ಕಿರಿಯ ಸ್ಟೇಷನ್ ಪರಿಚಾರಕ, ಆವಾಗ ಎಕ್ಸಾಮ್ ನಡೆಸಲು ಇದನ್ನು ಹೇಳಿದ್ದಾರೆ. ಅದೇ ರೀತಿ ಮುಂದಿನ ಸರಿ ಏನು ಮತ್ತೆ ಅರ್ಜಿಗಳನ್ನ ಕರೀತಾರಲ್ಲ ಆವಾಗ ಎಕ್ಸಾಮ್ ಕಂಪಲ್ಸರಿಯಾಗಿ ನಡೆಸ್ತೀವಿ ಅಂತ ಹೊರಡಿಸಿದ್ದಾರೆ ಆದೇಶ. ಇವಾಗ ಏನು ಪ್ರೆಸೆಂಟಾಗಿ ಸಬ್ಮಿಷನ್ ಆಗಿದಾವಲ್ಲ ಅಪ್ಲಿಕೇಶನ್ಗಳು, ಅವೆಲ್ಲ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗೋದು. ಅದು ಮತ್ತು ಇದು ಫಿಸಿಕಲ್ ಟೆಸ್ಟ್ ಬಂದ್ಬಿಟ್ಟು ಏಪ್ರಿಲ್ ಒಳಗಡೆ ಮುಗಿಸ್ಬೇಕಂತ ಆದೇಶ ಹೊರಡಿಸಿದ್ದಾರೆ. ಅಂದರೆ ಇವಾಗ ಫೆಬ್ರವರಿ, ಮಾರ್ಚ್ ಇನ್ನೆರಡು ತಿಂಗಳಲ್ಲಿ ಅದು ಕೂಡ ಮುಗಿಯುತ್ತೆ. ಅಂದರೆ ಫಿಸಿಕಲ್ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೆಲೆಕ್ಷನ್ ಅಂದರೆ ಎಲ್ಲ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಒಂದೇ ಸಾರಿ ಫಿಸಿಕಲ್ ಟೆಸ್ಟ್ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ. ನೋಡಿ, ಇನ್ನು ಯಾರ್ಯಾರು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ್ರೆ ಅವರು ಫಿಸಿಕಲ್ ಫಿಟ್ ಮಾಡ್ಕೊಳ್ಳಿ. ಅಂದರೆ 80ರಿಂದ ಹಿಡ್ಕೊಂಡು ಯಾರು ಜಾಸ್ತಿ ಆಗಿದೆಯಲ್ಲ ಅವರು ಸೆಲೆಕ್ಷನ್ ಆಗುವುದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. 90 ಆದರೂ ಕಂಪಲ್ಸರಿ ಫಿಸಿಕಲ್ ಟೆಸ್ಟ್ ಮಾಡಿ ಸೆಲೆಕ್ಷನ್ ಆಗೋ 99% ಇದ್ದೇ ಇರುತ್ತೆ. ಅಂತಿಮ ತೀರ್ಮಾನ ಬಂದ್ಬಿಟ್ಟು ಕೋರ್ಟು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ನೇರ ನೇಮಕಾತಿ ನಡೆಸುವುದಾಗಿ ತಿಳಿಸಿದ್ದಾರೆ. ಇದು ಇವತ್ತಿನ ಮಾಹಿತಿ. ನಿಮಗೆ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.